Dear brothers and sisters, it's such a joy to meet you. ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಭೇಟಿಯಾಗುವುದು ಬಹಳ ಸಂತೋಷಕರವಾಗಿದೆ. Haggai 2:9 says, ಹಗ್ಗಾಯ 2:9 ವಚನವು ಹೀಗೆ ಹೇಳುತ್ತದೆ, The future glory of this temple will be greater than its past glory. ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು. Nowadays we can have greater glory through Jesus Christ. ಈ ದಿನಗಳಲ್ಲಿ ಯೇಸುವಿನ ಮೂಲಕ ನಾವು ಹೆಚ್ಚಿನ ವೈಭವವನ್ನು ಕಾಣಬಹುದು. What is former glory? ಹಿಂದಿನ ವೈಭವವು ಯಾವ ರೀತಿಯದಾಗಿತ್ತು? Former glory dwelt in Solomon's temple. ಹಿಂದಿನ ವೈಭವವು ಸೊಲೊಮೋನನು ಕಟ್ಟಿದ ದೇವಾಲಯದೊಳಗಿತ್ತು. In Solomon's temple, God was there for 24 hours, keeping his eye and ears and heart open there. ಸೊಲೊಮೋನನ ದೇವಾಲಯದಲ್ಲಿ 24 ಗಂಟೆಗಳ ಕಾಲ ದೇವರ ದೃಷ್ಟಿಯು, ಕಿವಿಯು, ಮನಸ್ಸು ಇತ್ತು. After Jesus came into this world, when his presence entered into the second temple, people experienced greater glory in the second temple. ಯೇಸು ಈ ಲೋಕಕ್ಕೆ ಬಂದ ತರುವಾಯ ಆತನ ಉಪಸ್ಥಿತಿ ಎರಡನೆಯ ದೇವಾಲಯವನ್ನು ಪ್ರವೇಶಿಸಿದಾಗ ಎರಡನೆಯ ದೇವಾಲಯದಲ್ಲಿ ಹೆಚ್ಚಿನ ಮಹಿಮೆಯನ್ನು ಜನರು ಅನುಭವಿಸಿದರು. In the second temple, Jesus taught and ministered. ಎರಡನೆಯ ದೇವಾಲಯದಲ್ಲಿ ಯೇಸು ಬೋಧಿಸಿದ್ದು ಮಾತ್ರವಲ್ಲದೆ ಸೇವೆ ಮಾಡಿದನು. He even healed the people. ಆತನು ಅಲ್ಲಿ ಜನರನ್ನು ಸ್ವಸ್ಥಪಡಿಸಿದನು. Yes, in the presence of Jesus we can feel greater glory. ಹೌದು, ಯೇಸುವಿನ ಪ್ರಸನ್ನತೆಯಲ್ಲಿ ನಾವು ಹೆಚ್ಚಿನ ಮಹಿಮೆಯನ್ನು ಕಾಣುತ್ತೇವೆ. That's what the Bible says in Hebrews 3:3. ಇದನ್ನೇ ಇಬ್ರಿಯ 3:3 ವಚನವು ಹೇಳುತ್ತದೆ. Jesus deserves more glory than Moses. ಮೋಶೆಗಿಂತ ಯೇಸುವು ಹೆಚ್ಚಾದ ಮಾನಕ್ಕೆ ಯೋಗ್ಯನೆಂದೆಣಿಸಲ್ಪಟ್ಟಿದ್ದಾನೆ. Just as a person who builds a house deserves more praise than the house itself. ಮನೆಗಿಂತ ಮನೆ ಕಟ್ಟಿದವನಿಗೆ ಹೆಚ್ಚಾದ ಮಾನವಿರುವಂತೆ ಮೋಶೆಗಿಂತ ಯೇಸುವಿಗೆ ಹೆಚ್ಚಾದ ಮಾನ. Yes, dear friends, Jesus is the one who builds our home, the temple of God. ಹೌದು ಪ್ರಿಯ ಸ್ನೇಹಿತರೆ, ಯೇಸುವು ನಮ್ಮ ಮನೆಯನ್ನು ದೇವರ ಆಲಯವನ್ನಾಗಿ ಮಾಡುತ್ತಾನೆ. He deserves far more glory than Moses. ಮೋಶೆಗಿಂತ ಯೇಸುವು ಹೆಚ್ಚಾದ ಮಾನ್ಯಕ್ಕೆ ಯೋಗ್ಯವೆಂದೆಣಿಸಲ್ಪಟ್ಟಿದ್ದಾನೆ. God's presence is what makes a place glorious. ದೇವರ ಉಪಸ್ಥಿತಿಯು ಆ ಸ್ಥಳವನ್ನು ಮಹಿಮೆಯುಳ್ಳ ಸ್ಥಳವನ್ನಾಗಿ ಮಾಡುತ್ತದೆ. Whenever we go to our Jesus Calls prayer towers, we feel the presence of God in a mysterious way. ವಿಶೇಷವಾಗಿ ನಾವು ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ಹೋದಾಗ ದೇವರ ವಿಶೇಷವಾದ ಪ್ರಸನ್ನತೆಯನ್ನು ಅನುಭವಿಸುತ್ತೇವೆ. Especially when we dedicated our Israel prayer tower, we felt a heavy presence of Jesus there. ವಿಶೇಷವಾಗಿ ನಾವು ಇಸ್ರಾಯೇಲ್ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರವನ್ನು ಸಮರ್ಪಿಸುವಾಗ ದೇವರ ಪ್ರಸನ್ನತೆಯನ್ನು ಬಹಳವಾಗಿ ಅನುಭವಿಸಿದೆವು. When my husband ministered there, one of the window opened. ನನ್ನ ಗಂಡ ಅಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಸಮಯದಲ್ಲಿ ಒಂದು ಕಿಟಕಿಯ ಬಾಗಲು ತನ್ನಷ್ಟಕ್ಕೆ ತೆರೆಯಿತು. A heavy wind gushed through that window. ಆ ಕಿಟಕಿಯ ಮೂಲಕ ಜೋರಾಗಿ ಗಾಳಿ ಬೀಸಿತು. My husband's hair stood up. ನನ್ನ ಗಂಡನ ಕೂದಲುಗಳು ಎದ್ದು ನಿಂತವು. Not only that, we all felt a heavy wind blowing inside the prayer tower. ಆ ಪ್ರಾರ್ಥನಾ ಗೋಪುರದೊಳಗಿದ್ದ ನಾವೆಲ್ಲರೂ ಆ ಬೀಸಿದ ಜೋರಾದ ಗಾಳಿಯನ್ನು ಅನುಭವಿಸಿದೆವು. And we knew that Jesus was there in the prayer tower. ಯೇಸು ಆ ಪ್ರಾರ್ಥನಾ ಗೋಪುರದಲ್ಲಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಂಡೆವು. And after that, when my husband prayed for the people, ಅದರ ನಂತರ ನನ್ನ ಗಂಡನು ಜನರಿಗಾಗಿ ಪ್ರಾರ್ಥಿಸಿದಾಗ many miracles happened. ಅನೇಕ ಅದ್ಭುತಗಳು ನಡೆದವು. Cancers were healed. ಕ್ಯಾನ್ಸರ್ ಗುಣವಾಯಿತು. And the sicknesses which were there for long years were healed. ದೀರ್ಘಕಾಲದಿಂದ ಇದ್ದಂತಹ ರೋಗಗಳು ಗುಣವಾದವು. And we could see the miraculous hand of God working in the prayer tower. ಆ ಪ್ರಾರ್ಥನಾ ಗೋಪುರದಲ್ಲಿ ದೇವರ ಅದ್ಭುತವಾದ ಹಸ್ತವು ಕಾರ್ಯ ಮಾಡುವುದನ್ನು ನಾವೆಲ್ಲರೂ ನೋಡಿದೆವು. Jesus deserves more glory
than Moses. ಮೋಶೆಗಿಂತ ಯೇಸುವು ಹೆಚ್ಚಾದ ಮಾನಕ್ಕೆ ಯೋಗ್ಯವೆಂದೆಣಿಸಲ್ಪಟ್ಟಿದ್ದಾನೆ. Not only in Israel prayer tower, we feel the presence of God in all the prayer towers all over the world. ಇಸ್ರಾಯೇಲ್ ಪ್ರಾರ್ಥನಾ ಗೋಪುರದಲ್ಲಿ ಮಾತ್ರವಲ್ಲದೆ ಲೋಕದೆಲ್ಲೆಡೆ ಇರುವ ಪ್ರಾರ್ಥನಾ ಗೋಪುರಗಳಲ್ಲಿ ನಾವು ದೇವರ ಪ್ರಸನ್ನತೆಯನ್ನು ಅನುಭವಿಸುತ್ತೇವೆ. Once when we were there in Bethesda prayer center, ಒಮ್ಮೆ ನಾವು ಬೆಥೆಸ್ದಾ ಪ್ರಾರ್ಥನಾ ಕೇಂದ್ರದಲ್ಲಿದ್ದಂತಹ ಸಮಯದಲ್ಲಿ myself and my little brother were there praying. ನಾನು ಮತ್ತು ನನ್ನ ತಮ್ಮನು ಅಲ್ಲಿ ಪ್ರಾರ್ಥಿಸುತ್ತಾ ಇದ್ದೆವು. Soon after my father passed away, ನನ್ನ ತಂದೆಯು ತೀರಿಕೊಂಡ ತರುವಾಯ I dedicated my little brother there for him to minister. ಅಲ್ಲಿ ಸೇವೆ ಸಲ್ಲಿಸುವುದಕ್ಕಾಗಿ ನನ್ನ ತಮ್ಮನನ್ನು ಒಪ್ಪಿಸಿಕೊಟ್ಟೆವು. Likewise today he is in the ministry. ಅದೇ ರೀತಿಯಲ್ಲಿ ಇಂದು ಅವನು ಸೇವೆ ಮಾಡುತ್ತಿದ್ದಾನೆ. The Lord is not only there in the place where we glorify him. ದೇವರು ನಾವು ಮಹಿಮೆ ಪಡಿಸುವ ಸ್ಥಳದಲ್ಲಿ ಇರುವುದು ಮಾತ್ರವಲ್ಲದೆ, but then he answers all our prayers. ಆತನು ನಮ್ಮೆಲ್ಲಾ ಪ್ರಾರ್ಥನೆಗಳಿಗೆ ಉತ್ತರಿಸುವಾತನಾಗಿದ್ದಾನೆ. What a loving God we have, isn't it? ಎಂಥ ಪ್ರೀತಿಯುಳ್ಳ ದೇವರು ನಮಗಿದ್ದಾನೆ ಅಲ್ಲವೇ? Even today let the latter glory come upon you. ಇಂದು ದೇವರ ನಂತರದ ಮಹಿಮೆಯು ನಿಮ್ಮ ಮೇಲೆ ಬರಲಿ ಎಂದು ನಾನು ಬೇಡುವವಳಾಗಿದ್ದೇನೆ. Lord Jesus, ಕರ್ತನಾದ ಯೇಸುವೆ, Lord, stretch forth your mighty hand upon your people ಕರ್ತನೆ, ನಿನ್ನ ಘನವುಳ್ಳ ಹಸ್ತವನ್ನು ನಿನ್ನ ಜನರ ಮೇಲೆ ಚಾಚು ಎಂದು ಬೇಡುತ್ತೇನೆ. and bless them, Lord. ಮತ್ತು ಅವರನ್ನು ಆಶೀರ್ವದಿಸು. Let your presence come upon your people right now. ನಿನ್ನ ಪ್ರಸನ್ನತೆಯು ನಿನ್ನ ಜನರ ಮೇಲೆ ಇಳಿದು ಬರಲಿ ಎಂದು ಬೇಡುತ್ತೇನೆ. Let your glory come upon them, Lord. ಕರ್ತನೆ, ನಿನ್ನ ಮಹಿಮೆಯು ಅವರ ಮೇಲೆ ಇಳಿದು ಬರಲಿ. Father, touch them and heal them, Lord. ತಂದೆಯೇ, ಅವರನ್ನು ಮುಟ್ಟಿ ಗುಣಪಡಿಸು ಎಂದು ಬೇಡುತ್ತೇನೆ. Lord, in your presence nothing of the evil can stand, O God. ಕರ್ತನೆ, ನಿನ್ನ ಪ್ರಸನ್ನತೆಯ ಮುಂದೆ ಯಾವುದೇ ಕೆಟ್ಟ ಶಕ್ತಿಗಳು ನಿಲ್ಲಲು ಸಾಧ್ಯವಿಲ್ಲ. Lord, no sickness can be there. ಯಾವುದೇ ರೋಗಗಳು ಇರಲು ಸಾಧ್ಯವಿಲ್ಲ. Let your people be healed of their sicknesses. ಜನರು ಎಲ್ಲ ರೋಗಗಳಿಂದ ಗುಣವಾಗಲಿ ಎಂದು ಬೇಡುತ್ತೇನೆ. Let the cancers be healed. ಕ್ಯಾನ್ಸರ್ ರೋಗವು ಗುಣವಾಗಲಿ. Let the stiffness be healed. ಎಲ್ಲ ಬಿಗಿತವು ಗುಣವಾಗಲಿ. The arthritis pain, let them be healed. ಸಂಧಿವಾತದ ನೋವು ಕೂಡ ಗುಣವಾಗಲಿ. Father, touch them and heal them, Lord. ತಂದೆಯೇ, ಅವರನ್ನು ಮುಟ್ಟಿ ಗುಣಪಡಿಸು ದೇವರೇ. Lord, as they are begging to you for them to have a child, ಕರ್ತನೆ, ನಮಗೊಂದು ಮಗುವನ್ನು ನೀಡು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತಿರುವಾಗ, Father, listen to your children's prayers. ನಿನ್ನ ಮಕ್ಕಳ ಮೊರೆಯನ್ನು ಲಾಲಿಸು ದೇವರೇ. Let miracles happen. ಅದ್ಭುತಗಳು ನಡೆಯಲಿ. Lord, let the wounds and the cysts be healed. ಎಲ್ಲ ಗಾಯಗಳು, ಎಲ್ಲ ಸಿಸ್ಟ್ಗಳು ಗುಣವಾಗಲಿ. Let all the itching feelings be healed. ಎಲ್ಲ ತುರಿಕೆಯ ಅನುಭವಗಳು ಗುಣವಾಗಲಿ. Touch them, Lord. ಮುಟ್ಟು ದೇವರೇ. Touch them, Lord. ಅವರನ್ನು ಮುಟ್ಟು ದೇವರೇ. Lord, I know they are feeling so guilty to even go out of their house. ಕರ್ತನೆ, ನಾನು ತಿಳಿದಿದ್ದೇನೆ, ಇದರಿಂದಾಗಿ ಅವರಿಗೆ ಮನೆಯಿಂದ ಹೊರಹೋಗಲು ಆಗುತ್ತಿಲ್ಲ. Let the allergies be healed. ಎಲ್ಲ ಅಲರ್ಜಿಗಳು ಗುಣವಾಗಲಿ. Let the psoriasis be healed. ಎಲ್ಲ ಸೋರಿಯಾಸಿಸ್ಗಳು ಗುಣವಾಗಲಿ. Let the itching be healed. ಎಲ್ಲ ತುರಿಕೆಗಳು ಗುಣವಾಗಲಿ. Touch them and heal them, Lord. ಅವರನ್ನು ಮುಟ್ಟಿ ಗುಣಪಡಿಸು ದೇವರೇ. Let the problem in their heads be healed. ಅವರ ತಲೆಯಲ್ಲಿ ಇರುವ ತೊಂದರೆಗಳು ಗುಣವಾಗಲಿ. Some are even praying for their hair growth. ಅನೇಕರು ಕೂದಲು ಬೆಳೆಯಲಿ ಎಂಬುದಾಗಿ ಬೇಡುತ್ತಿದ್ದಾರೆ. Let a miracle happen today, O God. ಹಿಂದೆ ಅದ್ಭುತವು ನಡೆಯಲಿ ಎಂದು ಬೇಡುತ್ತೇನೆ ಕರ್ತನೆ. Let your presence come into their places of their worship, O God. ನಿನ್ನ ಪ್ರಸನ್ನತೆಯು ಅವರು ಆರಾಧಿಸುವ ಸ್ಥಳಕ್ಕೆ ಇಳಿದು ಬರಲಿ ಎಂಬುದಾಗಿ ಬೇಡುತ್ತೇನೆ. Let them feel your presence 24 hours in a day. ದಿನದ 24 ಗಂಟೆಗಳು ಕೂಡ ನಿನ್ನ ಪ್ರಸನ್ನತೆಯನ್ನು ಅವರು ಅನುಭವಿಸಲಿ. Let the latter glory be poured upon your children. ನಂತರದ ಮಹಿಮೆಯು ನಿನ್ನ ಜನರ ಮೇಲೆ ಸುರಿಯಲ್ಪಡಲಿ.
Thank you, Lord. ಸ್ತೋತ್ರ ಕರ್ತನೆ, Thank you for you are performing a miracle for your children. ನಿನ್ನ ಮಕ್ಕಳಿಗೋಸ್ಕರ ನೀನು ಮಾಡುವ ಅದ್ಭುತಕ್ಕಾಗಿ ನಿನಗೆ ಸ್ತೋತ್ರ. Thank you, Lord. ಸ್ತೋತ್ರ ದೇವರೇ. Let the swellings be healed. ಎಲ್ಲ ಊತಗಳು ಬಾವುಗಳು ಗುಣವಾಗಲಿ. Thank you, Jesus. ಸ್ತೋತ್ರ ಯೇಸುವೆ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friend. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಸ್ನೇಹಿತರೆ. You are called to be a living temple. ನೀವು ಜೀವವುಳ್ಳ ಆಲಯವಾಗುವುದಕ್ಕಾಗಿ ಕರೆಯಲ್ಪಟ್ಟವರು. You are the carrier of the presence of God. ನೀವು ದೇವರ ಪ್ರಸನ್ನತೆಯನ್ನು ಹೊತ್ತು ನಡೆಯುವವರು. May you be filled with the glory of God. ನೀವು ದೇವರ ಮಹಿಮೆಯಿಂದ ತುಂಬಲ್ಪಡುವಂತಾಗಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Subscribe to this channel, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, like this video and share this video with everybody. ಈ ವಿಡಿಯೋ ಲೈಕ್ ಮಾಡಿರಿ ಮತ್ತು ಇದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿರಿ. Now my friends, we have the Dynamic Kids Camp coming up this May. ಪ್ರಿಯ ಸ್ನೇಹಿತರೆ, ಮೇ ತಿಂಗಳಲ್ಲಿ ಕ್ರಿಯಾತ್ಮಕ ಮಕ್ಕಳ ಶಿಬಿರವು ಪ್ರಾರಂಭವಾಗಲಿದೆ. We are going to serve thousands of children in all the prayer towers of Jesus Calls. ಯೇಸು ಕರಿತಾನೆ ಪ್ರಾರ್ಥನಾ ಗೋಪುರದಲ್ಲಿ ಸಾವಿರಾರು ಮಕ್ಕಳ ಸೇವೆ ನಡೆಯಲಿದೆ. From 6 to 12 years. 6 ರಿಂದ 12 ವರ್ಷದ ಮಕ್ಕಳಿಗೆ 6 days camp. 6 ದಿನಗಳ ಶಿಬಿರ. And the title of this year's program is Signatory. ಮತ್ತು ಈ ವರ್ಷದ ಮಕ್ಕಳ ಕಾರ್ಯಕ್ರಮದ ಶೀರ್ಷಿಕೆಯು ಸಿಗ್ನೆಟರಿ ಎಂಬುದಾಗಿದೆ. There'll be music, ಸಂಗೀತ ನುಡಿಸಲಾಗುವುದು, singing, ಹಾಡುಗಳು, dancing, ಕುಣಿಯಲಾಗುವುದು, mime, ಅಣಕು ನಾಟಕ, crafts, ಕರಕೌಶಲ್ಯ, painting, ಚಿತ್ರಕಲೆ, games, ಆಟಗಳು. for them to learn the word of God ಈ ಮೂಲಕ ದೇವರ ವಾಕ್ಯವನ್ನು ಅವರು ಕಲಿಯಲಿದ್ದಾರೆ. and give their lives to God's mission. ದೇವರ ಉದ್ದೇಶಕ್ಕಾಗಿ ತಮ್ಮ ಜೀವಿತವನ್ನು So ಒಪ್ಪಿಸಲಿದ್ದಾರೆ. partner with this Dynamic Kids Camp ministry. ಕ್ರಿಯಾತ್ಮಕ ಮಕ್ಕಳ ಶಿಬಿರದಲ್ಲಿ ನೀವು ಪಾಲ್ಗಾರರಾಗಬೇಕಾದರೆ, Pray for it. ಪ್ರಾರ್ಥಿಸಲು ಬಯಸುವುದಾದರೆ, Secondly, send your children. ಎರಡನೇದಾಗಿ ನಿಮ್ಮ ಮಕ್ಕಳನ್ನು ಕಳಿಸಲು ಬಯಸುವುದಾದರೆ, And thirdly, give your support to make this happen because we are going to offer it free. ಮೂರನೇದಾಗಿ ಈ ಶಿಬಿರವನ್ನು ನಾವು ಉಚಿತವಾಗಿ ಮಾಡುವುದರಿಂದ ನೀವು ಬೆಂಬಲಿಸಲು ಬಯಸುವುದಾದರೆ, And fourthly, you can volunteer your time to come and teach or sing and lead the children. ನಾಲ್ಕನೇದಾಗಿ ನೀವು ಸ್ವಯಂ ಸೇವಕರಾಗಿ ಕೂಡ ಬೋಧಿಸಲು, ಹಾಡಲು ಮತ್ತು ಮಕ್ಕಳನ್ನು ನಡೆಸಲು ಕೂಡ ಬರಬಹುದು. Here's more information. ಇಲ್ಲಿದೆ ನಿಮಗೆ ಬೇಕಾಗಿರುವಂತ ಹೆಚ್ಚಿನ ಮಾಹಿತಿಗಳು. ನಿಮ್ಮ ಉದಾರ ಬೆಂಬಲವು ಅಸಂಖ್ಯಾತ ಜನರಿಗೆ ದೇವರ ಅದ್ಭುತ ಶಕ್ತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ. ದೇವರು ನೇಮಿಸಿರುವ ಈ ಕಾರ್ಯಾಚರಣೆಗೆ ಹೇಗೆ ದೇಣಿಗೆ ನೀಡಬೇಕೆಂಬ ವಿವರಗಳನ್ನು www.jesuscalls.org ಎಂಬ ವೆಬ್ಸೈಟ್ನಲ್ಲಿ ಅಥವಾ QR ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ಕಾಣಬಹುದು. ಪ್ರಾರ್ಥನೆ, ಸೇವೆ ಮತ್ತು ಬೆಂಬಲದಲ್ಲಿ ನಮ್ಮೊಂದಿಗೆ ಸೇರಿ. ನೀವು ಸ್ವಯಂ ಸೇವಕರಾಗಲು ಬಯಸಿದರೆ ದಯವಿಟ್ಟು volunteer@jesuscalls.org ಅನ್ನು ಸಂಪರ್ಕಿಸಿ. ಕರ್ತನ ಮನೆಯನ್ನು ಕಟ್ಟಿರಿ, ಕರ್ತನು ನಿಮ್ಮ ಮನೆಯನ್ನು ಕಟ್ಟುವನು.